ಈಗ ನಾವು ಇದ್ದೀರಿ ನಾಮದ ಚಿಲುವೆ. ಈಗ ನಾವು ಬೆಟ್ಟ ಹತ್ತಿದ್ದೀರಿ. ಇದು ಬಂದ್ಬಿಟ್ಟು ಕಾಡು, ಚಿಲುವೆ ಕಾಡು. ಸೊ ನಾವು ಹತ್ತು ಬಂದಿದ್ದ ಜಾಗ ಇದು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲಾಸಿಂದ ಬಂದ್ರಿ, ಆ ಕಡೆಯಿಂದ ಹತ್ತು ಬಂದಿದ್ದು. ಕಾಡು, ಇಲ್ಲಿ ಯಾರೂ ಇಲ್ಲ, ನಿರ್ಜನ ಪ್ರದೇಶ. ಸೊ ಈಗ ನಾವು ಈ ಬಂಡೆ ಮೇಲೆ ಹತ್ತಿದ್ದೀರಿ, ತೋರಿಸ್ತೀನಿ ನೋಡಿ. ಇದು ಹಿಂಗಿದೆ ಬಂಡೆ, ಕಡಿದಾದ ಬಂಡೆ, ಫುಲ್ಲು ವರ್ಟಿಕಲ್ ಸ್ಟೀಪ್ ಇದೆ. ಇದು ವರ್ಟಿಕಲ್ ಸ್ಟೀಪು. ಇಲ್ಲಿ ಸೊಳ್ಳೆ ಮಲ್ಕೊಂಡಿದ್ದಾನೆ, ನಾನು ಮಲ್ಕೊಂಡಿದ್ದೆ, ಈಗ ಎತ್ತರ ಆಯಿತು. ಸೊ ನಾನು ಸುಮಾರು ಅಷ್ಟು ಮೇಲೆ ಹತ್ತಿದ್ದೆ. ಅಲ್ಲಿ ಹತ್ತಿ ಆ ಕಡೆ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಆ ಜಾಗದಲ್ಲಿ ಅಲ್ಲೆಲ್ಲ ಹತ್ತಿ ಆ ಕಡೆ ಹೋಗಿ ಅಲ್ಲೊಂದು 5 ಫೋಟೋ ಹೊಡ್ಕೊಂಡು ಬಂದಿದ್ದೇನೆ. ಈಗ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದ್ರೆ, ಈಗ ಮತ್ತೆ ಬೆಟ್ಟ ಹತ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಸ್ಟೀಪಾಗಿ. ಓಕೆ, ಸೂರ್ಯ ಬರ್ತಾ ಇದ್ದಾನೆ, ತುಂಬ ಬಿಸಿಲಿದೆ. ಸಂಜೆ 5 ಗಂಟೆ ಈಗ ನೋಡಿ. ಬೆಟ್ಟ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ. ಕ್ಯಾಮ್ರಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ, ಬಟ್ಟು ಇದ್ರಲ್ಲಿ ಚೆನ್ನಾಗಿ ಕಾಣುತ್ತೆ. ಇನ್ನು ಆಮೇಲೆ ಹತ್ತಿದ್ದೀನಿ. ಓಕೆ, ಹಾಂ, ಈಗ ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ವರ್ಟಿಕಲ್ ಆಗಿದೆ ಬೆಟ್ಟ, ಹತ್ತಕ್ಕಾಗಲ್ಲ, ಇಷ್ಟೇ ಎಂಡು. ನಾನಿರೋ ಸ್ಥಳ ಇಲ್ಲಿದೆ, ನಾನು ಹೇಳೋದು ಇಲ್ಲಿದೆ. ಅಲ್ಲೋಗಿ ಹಂಗೆ ಬಂದು ಸೊಳ್ಳೆಯಲ್ಲಿ ಮಲ್ಕೊಂಡು ನಿನ್ನ ನೋಡಿ ವರ್ಟಿಕಲ್ ಸ್ಟೀಪ್ ಹೆಂಗಿದೆ ಅಂತ. ಹಂಗಿದೆ. ಈಗ ನಾವು ಇನ್ನು ಮುಂದೆ ಹೋಗೋಣ. ನೋಡಿ ಹತ್ತಾ ಇದೀನಲ್ಲ, ಜಾರ್ತಾ ಇದೆ ಲೈಟಾಗಿ ಅದು. ತುಂಬ ಜಾಗ್ರತೆ ಕೂಡ ಇದೆ. ಇಲ್ಲಿಂದ ಜಾರ್ತಾ ಇದೆ. ಎಲ್ಲ ಸ್ಟಾಪ್ ಮಾಡ್ತೀನಿ, ಸ್ಟಾಪ್ ಮಾಡಿ ಹಂಗಾಸಿಂದ ಆಕಾಶದಿಂದ ಇಳ್ಕೊಂಡು ಹೋಗ್ತೀನಿ. ಅವಾಗಲೇ ಅಲ್ಲಿ ಬಂದಿದ್ರಿ, ಒಂಚೂರು ಹತ್ಬಿಡೋಣ ನಿಧಾನಕ್ಕೆ. ಓಕೆ, ಹೇಗಿದೆ ಬೆಟ್ಟ ಅಂತ ಹತ್ತೊಂದು ಜಾಗ. ಇದು ಮರ ದೂರದಲ್ಲಿ ಕಾಣ್ತಿದೆಯಲ್ಲ, ಅದು ಬೆಟ್ಟ. ಏನಿದೆ ಈ ಮರದ ಕಡೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಹೊತ್ತಿ ಕಟ್ಟಿ ಓಡಾಡ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಬೆಟ್ಟ ಸ್ಟೀಪಾಗಿ ಅಂತ. ಹತ್ತಕ್ಕಾಗಲ್ಲ, ಜಾರ್ತಾ ಇದೆ ಕಾಲ. 1 2 3 ಕೈಯಲ್ಲಿ ಎಳಿತಾ ಇದ್ದೀನಿ. ಈ ಕಡೆ ಹೋಗೋಣ. ಮೈ ಗಾಡ್, ಚೆನ್ನಾಗಿ ಕಾಣುತ್ತೆ ಬೆಟ್ಟ. ಅದು ಸೂರ್ಯನ ಬಿಸಿಲು ಜಾಸ್ತಿ ఉండಕ್ಕೆ ಆಗ್ತಾರೆ, ಅದು ಮಾಡೋಕ್ಕಾಗಲ್ಲ. ಕ್ಯಾಮ್ರಾ ಝೂಮ್ ಡಮಾರು. ಹಾಂ, ಬಂದೆ. ಓಕೆ, ಟರ್ಮಿನೇಟ್ ಮಾಡ್ತಾ ಇದ್ದೀನಿ. ಮುಂಚೆ ಸೂರ್ಯ ಅದು ಕಾಣ್ತಿದ್ದೀರ ಅಲ್ಲಿ ಬೆಟ್ಟ. ಇದ್ದಾನೆ. ಹಾಯ್, ಇದು ನನ್ನ ನೆರಳು. ಸೇ ಹಾಯ್. ಓಕೆ, ಸ್ಟಾಪ್ ಮಾಡಲಾ?